ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದು ಏಕಾಗ್ರತೆ ಮತ್ತು ಸ್ಮರಣೆ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಬೀನ್ಸ್, ಬಿ ಹಸಿರು ಎಲೆ ತರಕಾರಿ, ಸಿ ಮೀನು, ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬೀನ್ಸ್ನಲ್ಲಿ ಫೈಬರ್, ವಿಟಮಿನ್ ಬಿ ಮತ್ತು ಒಮೆಗಾ ಕೊಬ್ಬಿನಾಮ್ಲಗಳು ಸಮೃದ್ಧವಾಗಿವೆ. ಇದು ಏಕಾಗ್ರತೆ ಮತ್ತು ಸ್ಮರಣೆ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹಸಿರು ಎಲೆ ತರಕಾರಿಗಳಲ್ಲಿ ವಿಟಮಿನ್ ಮತ್ತು ಫೋಲೇಟ್ ಸಮೃದ್ಧವಾಗಿದೆ. ಇದು ಮೆದುಳಿನ ಸಾಮಾನ್ಯ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಹೂಕೋಸು ಮತ್ತು ಬ್ರೋಕೊಲಿ ಮೆದುಳಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ಈ ತರಕಾರಿಗಳಲ್ಲಿ ಹೆಚ್ಚಿನ ಪ್ರಮಾಣದ ಕೋಲಿನ್ ಇರುತ್ತದೆ. ಇದು ನೆನಪಿನ ಶಕ್ತಿಯನ್ನು ಬಲಪಡಿಸುತ್ತದೆ, ಜೊತೆಗೆ ಆಲೋಚನಾ ಸಾಮರ್ಥ್ಯವನ್ನು ತೀಕ್ಷ್ಣಗೊಳಿಸುತ್ತದೆ. ಎರಡನೇ ಪ್ರಶ್ನೆ, ಯಾವುದರ ಕೊರತೆಯಿಂದ ಹಲ್ಲುಗಳ ಹುಳುಕು ಮತ್ತು ಮೂಳೆಗಳ ಫ್ರ್ಯಾಕ್ಚರ್ ಆಗುವ ಸಾಧ್ಯತೆ ಇರುತ್ತದೆ? ಆಪ್ಷನ್ಸ್: ಎ ವಿಟಮಿನ್ ಡಿ, ಬಿ ಕ್ಯಾಲ್ಸಿಯಂ, ಸಿ ವಿಟಮಿನ್ ಬಿ12, ಡಿ ಕಬ್ಬಿಣ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಡಿ. ನಮ್ಮ ಹಲ್ಲುಗಳ ಆರೋಗ್ಯ ಸೇರಿದಂತೆ ನಾವು ಸೇವಿಸುವ ಆಹಾರದಲ್ಲಿ ಸಿಗುವಂತಹ ಕ್ಯಾಲ್ಸಿಯಂ ಪ್ರಮಾಣವನ್ನು ಹೀರಿಕೊಳ್ಳಲು ಮತ್ತು ಮೂಳೆಗಳನ್ನು ಬಲಪಡಿಸಲು ಅಗತ್ಯವಾಗಿ ಬೇಕಾದ ವಿಟಮಿನ್ ಅಂಶ ಇದಾಗಿದೆ. ವಿಟಮಿನ್ ಡಿ ನಮ್ಮ ಮೂಳೆಗಳ ಮತ್ತು ಹಲ್ಲುಗಳ ಆರೋಗ್ಯವನ್ನು ಕಾಪಾಡುತ್ತದೆ. ವಿಟಮಿನ್ ಡಿ ಕೊರತೆಯಾದರೆ ಹುಳುಕು ಹಲ್ಲು ಸಮಸ್ಯೆ ಜೊತೆಗೆ ಮೂಳೆಗಳು ಫ್ರ್ಯಾಕ್ಚರ್ ಆಗುವ ಸಾಧ್ಯತೆ ಕೂಡ ಇರುತ್ತದೆ. ಮೂರನೇ ಪ್ರಶ್ನೆ, ದೃಷ್ಟಿಭ್ರಮೆ ಎನ್ನುವುದು ಮಾನವನ ಯಾವ ಅಂಗದ ಮೇಲೆ ಅವಲಂಬಿತವಾಗಿರುತ್ತದೆ? ಆಪ್ಷನ್ಸ್: ಎ ಕಣ್ಣುಗಳು, ಬಿ ಮೆದುಳು, ಸಿ ನರಗಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆದುಳು. ಸಾಮಾನ್ಯವಾಗಿ ಮಾನವನ ಮೆದುಳು ವಿಷಯಗಳನ್ನು ಅಥವಾ ಚಿತ್ರಗಳನ್ನು ಹೇಗೆ ನೋಡುತ್ತದೆ ಎಂಬುದರ ಆಧಾರದ ಮೇಲೆ ಅದರ ಗ್ರಹಿಕೆ ನಿರ್ಧಾರವಾಗುತ್ತದೆ. ಆದರೆ ಕೆಲವೊಮ್ಮೆ ನಾವು ನೋಡುವುದಕ್ಕೂ ಮತ್ತು ಗ್ರಹಿಸುವುದಕ್ಕೂ ವಿಭಿನ್ನವಾಗಿರುತ್ತದೆ. ಇದನ್ನೇ ನಾವು ದೃಷ್ಟಿಭ್ರಮೆ ಎಂದು ಕರೆಯುತ್ತೇವೆ. ನಾಲ್ಕನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಬೆಲ್ಲದಿಂದ ರಮ್ ಅನ್ನು ತಯಾರಿಸಲಾಗಿದೆ? ಆಪ್ಷನ್ಸ್: ಎ ಕರ್ನಾಟಕ, ಬಿ ಕೇರಳ, ಸಿ ಮುಂಬೈ, ಡಿ ರಾಜಸ್ಥಾನ್. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಹುಲಿ ಸಿಂಗಲ್ ಒರಿಜಿನ್ ಜಾಗರಿ ರಮ್ ಇದೇ ಮೊದಲ ಬಾರಿಗೆ ಭಾರತ ಬೆಲ್ಲದ ಡಿಸ್ಟಿಲರ್ ಮೂಲಕ ಈ ಮದ್ಯ ತಯಾರಿಸಲಾಗಿದೆ. ರಮ್ ಹುಟ್ಟಿಕೊಂಡಿದ್ದು ಕೆರಿಬಿಯನ್ ರಾಷ್ಟ್ರದಲ್ಲಾದರೂ ಭಾರತದಲ್ಲಿ ಅತಿ ಹೆಚ್ಚು ಬಳಕೆಯಾಗುತ್ತಿದೆ. ಭಾರತದಲ್ಲಿ ಹಲವು ಬ್ರ್ಯಾಂಡ್ ರಮ್ಗಳಿವೆ. ಇದೀಗ ಭಾರತ ತನ್ನದೇ ಆದ ವಿಶೇಷ ರಮ್ ತಯಾರಿಸಿದೆ. ಇದು ನಮ್ಮ ಮೈಸೂರಿನ ನಂಜನಗೂಡಿನಲ್ಲಿ ಉತ್ಪಾದನೆಯಾಗಿದೆ ಎನ್ನುವುದು ಮತ್ತೊಂದು ವಿಶೇಷ. ಬರೋಬ್ಬರಿ 8 ವರ್ಷಗಳ ಸತತ ಪರಿಶ್ರಮದ ಮೂಲಕ ಇದೀಗ ಕನ್ನಡ ಹೆಸರಿನ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಹುಲಿ ರಮ್ ಬಿಡುಗಡೆಯಾಗಿದೆ. ಐದನೇ ಪ್ರಶ್ನೆ, ವಿಶ್ವದ ಯಾವ ಸಮುದ್ರದಲ್ಲಿ ಮನುಷ್ಯರು ತೇಲುತ್ತಾರೆ? ಆಪ್ಷನ್ಸ್: ಎ ಕಪ್ಪು ಸಮುದ್ರ, ಬಿ ಬಾಲ್ಟಿಕ್ ಸಮುದ್ರ, ಸಿ ಮೃತ ಸಮುದ್ರ, ಡಿ ಬೇರಿಂಗ್ ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಮೃತ ಸಮುದ್ರ. ಮೃತ ಸಮುದ್ರದ ನೀರು ಭೂಮಿಯ ಮೇಲಿನ ಇತರ ಜಲರಾಶಿಗಳಿಗಿಂತ ಹೆಚ್ಚು ಉಪ್ಪಾಗಿರುತ್ತದೆ. ಉಪ್ಪಿನ ಸಾಂದ್ರತೆಯು 34% ತಲುಪುತ್ತದೆ. ನೀರಿನಲ್ಲಿ ಕರಗಿರುವ ಖನಿಜ ಲವಣಗಳ ಅತ್ಯಂತ ಹೆಚ್ಚಿನ ಸಾಂದ್ರತೆಯು ಸರಳವಾದ ತಾಜಾ ನೀರಿಗಿಂತ ನೀರು ದಟ್ಟವಾಗಿರುತ್ತದೆ. ನಮ್ಮ ದೇಹದ ತೂಕವು ನೀರಿನ ಸಾಂದ್ರತೆಗಿಂತ ಹಗುರವಾಗಿರುವುದರಿಂದ ನಮ್ಮ ದೇಹವು ಮೃತ ಸಮುದ್ರದಲ್ಲಿ ಹೆಚ್ಚು ತೇಲಲು ಸುಲಭವಾಗುತ್ತದೆ. ಆರನೇ ಪ್ರಶ್ನೆ, ಬಿಸಿ ಹಾಲನ್ನು ಕುಡಿಯುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ ಒಳ್ಳೆಯ ನಿದ್ದೆ, ಬಿ ಜೀರ್ಣಶಕ್ತಿ ಹೆಚ್ಚಳ, ಸಿ ಶಾಖ ಉತ್ಪಾದನೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬಿಸಿ ಮಾಡಿದ ಹಾಲು ಟ್ರಿಪ್ಟೋಫಾನ್ ಎಂದು ಕರೆಯಲ್ಪಡುವ ಅಮೈನೋ ಆಮ್ಲವನ್ನು ಹೊಂದಿದ್ದು ಇದು ನಿದ್ರೆಯನ್ನು ಉಂಟು ಮಾಡಲು ಸಹಾಯ ಮಾಡುತ್ತದೆ. ಬಿಸಿ ಹಾಲು ಮಾನವ ದೇಹದಿಂದ ಸಲೀಸಾಗಿ ಜೀರ್ಣವಾಗುತ್ತದೆ. ಹೊಟ್ಟೆ ಉಬ್ಬುವುದು ಮತ್ತು ಅತಿಸಾರದಂತಹ ಜೀರ್ಣಕಾರಿ ಅಸ್ವಸ್ಥತೆಯನ್ನು ತಡೆಯುವ ಪಾನೀಯವಾಗಿದೆ. ಅಜೀರ್ಣದ ಸಮಸ್ಯೆ ಇರುವವರಿಗೆ ಈ ಬಿಸಿ ಹಾಲು ಉತ್ತಮ ಪರಿಹಾರವಾಗಿದೆ. ದೇಹದ ಆಂತರಿಕ ತಾಪಮಾನವನ್ನು ಹೆಚ್ಚಿಸಲು ಶೀತ ಚಳಿಗಾಲದ ದಿನಗಳಲ್ಲಿ ಬಿಸಿ ಹಾಲನ್ನು ಸೇವಿಸುವುದು ಉತ್ತಮ. ಚಹಾ ಅಥವಾ ಕಾಫಿಯ ರೂಪದಲ್ಲಿಯೂ ಸಹ ಬಿಸಿ ಹಾಲನ್ನು ಸೇವಿಸುವುದರಿಂದ ಬೆಳಗ್ಗೆ ನಮಗೆ ಶಕ್ತಿಯನ್ನು ನೀಡುತ್ತದೆ.
7ನೇ ಪ್ರಶ್ನೆ, ಮಾನವ ಮೆದುಳಿಗೆ ರಕ್ತವನ್ನು ಸಾಗಿಸುವುದು ಯಾವುದು? ಆಪ್ಷನ್ಸ್: ಎ ನರಗಳು, ಬಿ ಆಮ್ಲಜನಕ, ಸಿ ಶೀರ್ಷಧಮನಿ, ಡಿ ಅಪಧಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಕುತ್ತಿಗೆಯಲ್ಲಿ 2 ಜೋಡಿ ರಕ್ತನಾಳಗಳು ಇವೆ. ಇವು ಶೀರ್ಷಧಮನಿ ಮತ್ತು ಬೆನ್ನು ಮೂಳೆಯ ಅಪಧಮನಿಗಳು. ಒಟ್ಟಾರೆಯಾಗಿ ಗರ್ಭಕಂಠದ ಅಪಧಮನಿಗಳು ಎಂದು ಕರೆಯಲ್ಪಡುತ್ತವೆ. ಇವು ಮೆದುಳಿಗೆ ರಕ್ತವನ್ನು ಸಾಗಿಸುತ್ತವೆ. ಈ ನಾಳಗಳಲ್ಲಿ ಒಂದರ ಒಳಪದರದಲ್ಲಿ ಒಂದು ಕಣ್ಣೀರನ್ನು ಗರ್ಭಕಂಠದ ಅಪಧಮನಿ ಛೇದನ ಎಂದು ಕರೆಯಲಾಗುತ್ತದೆ. ಅಪಧಮನಿಯ ಗೋಡೆಯ ಪದರಗಳ ನಡುವೆ ರಕ್ತ ಸೋರಿಕೆಯಾಗುತ್ತದೆ ಮತ್ತು ಹೆಪ್ಪುಗಟ್ಟುವಿಕೆಯನ್ನು ರೂಪಿಸುತ್ತದೆ. ಹೆಪ್ಪುಗಟ್ಟುವಿಕೆಯು ಅಪಧಮನಿಯ ಮೂಲಕ ರಕ್ತದ ಹರಿವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಬಹುದು ಅಥವಾ ಮೆದುಳಿನಲ್ಲಿನ ಅಪಧಮನಿಯಲ್ಲಿ ಒಡೆಯಬಹುದು. ಈ ಎರಡೂ ಸಂಭವಿಸಿದ್ದಲ್ಲಿ ಇದರ ಫಲಿತಾಂಶವಾಗಿ ಸ್ಟ್ರೋಕ್ ಆಗುತ್ತದೆ. 8ನೇ ಪ್ರಶ್ನೆ, ಯಾವ ಬಿಸ್ಕೆಟ್ ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ಸ್: ಎ ಮಾಮ್ಸ್ ಮ್ಯಾಜಿಕ್, ಬಿ ಗುಡ್ ಡೇ ಬಿಸ್ಕೆಟ್, ಸಿ ಶುಂಠಿ ಬಿಸ್ಕೆಟ್, ಸಿ ಮಾರಿಗೋಲ್ಡ್. ಉತ್ತರ ಆಪ್ಷನ್ ಸಿ ಮತ್ತು ಡಿ. ಬಿಸ್ಕತ್ತು ಅದರ ಪದಾರ್ಥಗಳು ಮತ್ತು ಪೌಷ್ಟಿಕಾಂಶದ ಅಂಶವನ್ನು ಅವಲಂಬಿಸಿರುತ್ತದೆ. ಸಂಪೂರ್ಣ ಗೋಧಿ ಅಥವಾ ಓಟ್ಸ್ ಬಿಸ್ಕತ್ತುಗಳಂತಹ ಕೆಲವು ವಿವಿಧ ಬಿಸ್ಕತ್ತುಗಳನ್ನು ಆರೋಗ್ಯಕರ ಪದಾರ್ಥಗಳೊಂದಿಗೆ ತಯಾರಿಸಲಾಗುತ್ತದೆ. ಮ್ಯಾರಿ ಬಿಸ್ಕೆಟ್ ಅನ್ನು ಆರೋಗ್ಯಕರ ಬಿಸ್ಕತ್ತು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಕ್ಯಾಲರಿ ಪ್ರಜ್ಞೆ ಇರುವವರಿಗೆ ಆಹಾರ ತಜ್ಞರು ಇದನ್ನು ಶಿಫಾರಸು ಮಾಡುತ್ತಾರೆ. ಮ್ಯಾರಿ ಬಿಸ್ಕತ್ತುಗಳಲ್ಲಿ ಸಕ್ಕರೆ ಮತ್ತು ಗೋಧಿ ಹಿಟ್ಟಿನ ಅಂಶದಿಂದಾಗಿ ಅವುಗಳನ್ನು ಮಿತವಾಗಿ ತೆಗೆದುಕೊಳ್ಳಲು ಸಲಹೆ ನೀಡಲಾಗುತ್ತದೆ. ಮತ್ತು ಶುಂಠಿ ಬಿಸ್ಕತ್ತುಗಳು, ಹೆಸರೇ ಸೂಚಿಸುವಂತೆ ಈ ಬಿಸ್ಕತ್ತುಗಳು ಪುಡಿ ಮಾಡಿದ ಶುಂಠಿ ಮತ್ತು ಹಿಟ್ಟು, ದಾಲ್ಚಿನ್ನಿ ಮತ್ತು ಜಾಯಿಕಾಯಿಯಂತಹ ಹೆಚ್ಚುವರಿ ಬೇಕಿಂಗ್ ಘಟಕಗಳನ್ನು ಹೊಂದಿರುತ್ತವೆ. ಈ ಬಿಸ್ಕತ್ತುಗಳು ಗಟ್ಟಿಯಾದ ವಿನ್ಯಾಸವನ್ನು ಹೊಂದಿರುತ್ತವೆ ಆದರೆ ನಾಲಿಗೆಯ ಮೇಲೆ ಕರಗುತ್ತವೆ ಮತ್ತು ಸುಂದರವಾದ ಸಿಹಿಗೊಳಿಸದ ಪರಿಮಳವನ್ನು ಹೊಂದಿರುತ್ತವೆ. ಅವು ಗರಿಗರಿಯಾದ ಮತ್ತು ಚಹಾ ಅಥವಾ ಕಾಫಿಯೊಂದಿಗೆ ತಿನ್ನಲು ಪರಿಪೂರ್ಣವಾದ ತಿಂಡಿಗಳಾಗಿವೆ. 9ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವನ್ನು ಹೂಗಳ ಕಣಿವೆ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಉತ್ತರಾಖಂಡ್, ಬಿ ಮಧ್ಯಪ್ರದೇಶ್, ಸಿ ಹರಿಯಾಣ, ಡಿ ಛತ್ತೀಸ್ಗಢ. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರಾಖಂಡ್. ಭಾರತದ ಉತ್ತರಾಖಂಡ್ ರಾಜ್ಯವನ್ನು ಹೂಗಳ ಕಣಿವೆ ಎಂದು ಕರೆಯಲಾಗುತ್ತದೆ. ಈ ಸುಂದರವಾದ ಸ್ಥಳವು ತನ್ನ ಅದ್ಭುತವಾದ ನೈಸರ್ಗಿಕ ಸೌಂದರ್ಯ, ವರ್ಣರಂಜಿತ ಹೂವುಗಳು ಮತ್ತು ಶಾಂತಿಯುತ ಪರಿಸರಕ್ಕೆ ಹೆಸರುವಾಸಿಯಾಗಿದೆ. ಇದು ಚಮೋಲಿ ಜಿಲ್ಲೆಯಲ್ಲಿದೆ ಮತ್ತು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಈ ಉದ್ಯಾನವನವು ಅಪರೂಪದ ಹೂಗಳಾದ ಬ್ರಹ್ಮಕಮಲ, ನೀಲಿ, ಗಸಗಸೆ ಮತ್ತು ಕೋಬ್ರಾ ಲಿಲ್ಲಿಗಳಿಗೆ ನೆಲೆಯಾಗಿದೆ. 10ನೇ ಪ್ರಶ್ನೆ, ಭಾರತದ ಕಟ್ಟ ಕಡೆಯ ರೈಲ್ವೆ ನಿಲ್ದಾಣ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್: ಎ ಪಶ್ಚಿಮ ಬಂಗಾಳ, ಬಿ ಪಂಜಾಬ್, ಸಿ ಜಮ್ಮು ಕಾಶ್ಮೀರ, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪಂಜಾಬ್ನ ಫಿರೋಜ್ಪುರ್ ಜಿಲ್ಲೆಯಲ್ಲಿರುವ ಈ ವಿಶಿಷ್ಟ ರೈಲು ನಿಲ್ದಾಣವು ರೈಲ್ವೆ ಮತ್ತು ರಾಷ್ಟ್ರೀಯ ಇತಿಹಾಸದಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿದೆ. ಈ ನಿಲ್ದಾಣ ಪಾಕಿಸ್ತಾನ ಗಡಿಗೆ ಹತ್ತಿರದಲ್ಲಿದೆ ಮತ್ತು ಪಾಕಿಸ್ತಾನದ ಲಾಹೋರ್ಗೆ ಪ್ರವೇಶ ದ್ವಾರವೆಂದು ಪರಿಗಣಿಸಲ್ಪಟ್ಟಿದೆ. 1885ರಲ್ಲಿ ಸ್ಥಾಪನೆಯಾದ ಈ ನಿಲ್ದಾಣವು ಫಿರೋಜ್ಪುರವನ್ನು ಈಗ ಪಾಕಿಸ್ತಾನದ ಭಾಗವಾಗಿರುವ ಕಸೂರ್ಗೆ ಸಂಪರ್ಕಿಸುವ ರೈಲು ಮಾರ್ಗದ ಆರಂಭವನ್ನು ಸೂಚಿಸುತ್ತದೆ. ಪಾಕಿಸ್ತಾನ ಗಡಿಗೆ ಹತ್ತಿರವಿರುವ ಈ ನಿಲ್ದಾಣದಿಂದ ನಿಯಮಿತ ರೈಲು ಸೇವೆಗಳಿಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದವರನ್ನು ಸ್ಮರಿಸಲು ವರ್ಷಕ್ಕೆ 2 ಬಾರಿ ವಿಶೇಷ ರೈಲು ಓಡುತ್ತವೆ. ಇದನ್ನು ವಾಘಾ ನಿಲ್ದಾಣ ಎಂದು ಕೂಡ ಕರೆಯುತ್ತಾರೆ. ಇನ್ನು ಈ ನಿಲ್ದಾಣಕ್ಕೆ ಭೇಟಿ ನೀಡಲು ನಿಮಗೆ ವೀಸಾ ಪಡೆಯುವ ಅಗತ್ಯವಿದೆ. ಇನ್ನು ಮತ್ತೊಂದು ನಿಲ್ದಾಣವೆಂದರೆ ಪಶ್ಚಿಮ ಬಂಗಾಳದಲ್ಲಿರುವ ಸಿಂಗಾಬಾದ್ ರೈಲು ನಿಲ್ದಾಣ, ಬಾಂಗ್ಲಾದೇಶದ ಬಳಿ ಇದೆ. ಈ ನಿಲ್ದಾಣವನ್ನು ಸರಕು ಸಾಗಣೆಗೆ ಮಾತ್ರ ಬಳಸಲಾಗುತ್ತಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.